ಏನಾದ್ರು ಕಷ್ಟ ಅಂತ ಬಂದವ್ರಿಗೆಲ್ಲ ನಾವೆಲ್ಲರೂ ಸೇರಿ ಹೆಲ್ಪ್ ಮಾಡ್ತೀವಿ. ಪ್ರತಿದಿನವೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 12:30ವರೆಗೂ ಕೂಡ ನಾವು ನಿರಂತರವಾಗಿ ಪ್ರಸಾದ ವಿನಿಯೋಗವನ್ನು ಮಾಡ್ತೀವಿ. ಹೆಸರು ಶಶಿಕಲಾ ಅಂದ್ಬಿಟ್ಟು. ಮೇಡಮ್, ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಗುರುವಾರ ದಿವಸನೇ ಬಿದ್ದಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ತುಂಬ ಒಳ್ಳೆಯ ದಿವಸ ಬಿದ್ದಿದೆ. ಮೊದಲನೇ ಹೊಸ ವರ್ಷವೂ ಮೊದಲನೇ ದಿವಸನೇ ಗುರುವಾರ ಬಿದ್ದಿತ್ತು. ತುಂಬ ರಾಯರಿಗೆ ಸಾಯಿಬಾಬಾಗೆ ಎಲ್ಲ ಒಳ್ಳೆಯ ದಿವಸ ಬಿದ್ದಿದೆ. ಗುರುವಾರ ದಿವಸ ಸಂಕ್ರಾಂತಿ ಹಬ್ಬ ಬಿದ್ದಿದೆ, ತುಂಬ ಚೆನ್ನಾಗಿದೆ. ನಾವು ಸಾಯಿಬಾಬಾ ಸೇವಾ ಸೊಸೈಟಿನ ಒಂದು 30 ಜನ ಗಂಡಸಿದ್ದಾರೆ, ಒಂದು 35 ಜನ ಲೇಡೀಸ್ ಇದ್ದಾರೆ. ಎಲ್ಲ ಭಕ್ತರು ಸೇರಿಕೊಂಡು ನಾವು ಕಾರ್ಯಕರ್ತರೆಲ್ಲ ಸೇರಿ ನಾವು ಅವರು ಅಂತ ಏನಿಲ್ಲ, ಏನಾದ್ರು ಕಷ್ಟ ಅಂತ ಬಂದವ್ರಿಗೆಲ್ಲ ನಾವೆಲ್ಲರೂ ಸೇರಿ ಹೆಲ್ಪ್ ಮಾಡ್ತೀವಿ. ಫಸ್ಟ್ನೇ ವರ್ಷ ಯುಗಾದಿ ಸಂಕ್ರಾಂತಿ ಎಳ್ಳು ಬೆಲ್ಲ ಬೀರಿ ಎಲ್ರಿಗೂ ಕೊಡ್ತೀವಿ. ಶಿವರಾತ್ರಿಲಿ ನೈಟಲ್ಲಿ ಹಾಲು ಬಿಸ್ಕೆಟು ಕೊಡ್ತೀವಿ. ಯುಗಾದಿನಲ್ಲಿ ಅಡುಗೆಗಾಗಕ್ಕೆ ಬಡವ್ರಂಥವ್ರಿಗೆ ಸ್ವಲ್ಪ ಅಕ್ಕಿ ಬೇಳೆ ಅಂಥದ್ದು ವಸ್ತ್ರಗಳು ಕೊಡ್ತೀವಿ. ಗೌರಿ ಹಬ್ಬದಲ್ಲಿ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಕೊಟ್ಟು ಸೀರೆಗಳು ಕೊಡ್ತೀವಿ ನಮ್ಮ ಕೈಲಾದಷ್ಟು. ದೀಪಾವಳಿಗೆ ಹುಡುಗರಿಗೆ ಇದು ಕೊಡ್ತೀವಿ. ಮತ್ತು ಏನಾದ್ರು ಬರ್ತಡೇಗಳಾದರೆ ಎಲ್ರಿಗೂ ಬರ್ತಡೇಗೆ ಕರೆದು ಅವ್ರಿಗೆ ಡೇಟ್ ಇಟ್ಕೊಂಡಿದ್ದೀವಿ. ನಮ್ಮ ಕಾರ್ಯಕರ್ತರದ್ದೆಲ್ಲ ಬಡವ್ರು ಬಂದರೂ ಅವ್ರಿಗೂ ಮಾಡ್ತೀವಿ. ಮತ್ತು ಗರ್ಭಿಣಿಯರು ಇರುತ್ತೆ ಕೈಲಾಗದೇ ಇರೋಂಥವ್ರಿಗೆಲ್ಲ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡ್ತಾಯಿದ್ದೀವಿ. ನಾವು 9ನೇ ವರ್ಷ ಇದು ನಡೀತಾ ಇರೋದು. 9ನೇ ವರ್ಷದಿಂದ ನಾವು ಸಖತ್ತಾಗಿ ನಡೆಸ್ತಾ ಇದ್ದೀವಿ. ಜನಗಳು ಸಹಕರಿಸ್ತಾರೆ, ಅಕ್ಕಪಕ್ಕ ಜನಗಳು ಮತ್ತು ಸಾರ್ವಜನಿಕರು ಎಲ್ಲರೂ ಸಹಕರಿಸ್ತಾರೆ. ಅದರಿಂದ ದೇವಸ್ಥಾನ ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ ಅಂತ ಎಲ್ಲರೂ ಆಶೀರ್ವಾದ ಕೇಳ್ತಾರೆ. ಇದು 9 ವರ್ಷದಿಂದ ನಾವು ನಡೆಸ್ತಾ ಇದ್ದೀವಿ. ಗುರುಪೂರ್ಣಿಮೆಯಲ್ಲಿ ಒಂದು 15,000 ಜನ ಸೇರ್ತಾರೆ. 13ರಿಂದ 15,000 ಜನ ಸೇರ್ತಾರೆ. ಮತ್ತು ದಿನ ಪ್ರಸಾದ ಇರುತ್ತೆ, ಲಘು ಪ್ರಸಾದ ಇರುತ್ತೆ ಬೆಳಗ್ನತ್ತು. ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಗುರುವಾರ ಒಂದೇ ದಿನ ವಿಶೇಷತೆ ಮಾಡ್ತೀವಿ, ಬೇರೆ ಏನೋ ಕಾರ್ಯಕ್ರಮ ಮಾಡ್ತೀವಿ, ಎಲ್ಲ ಕಾರ್ಯಕ್ರಮ ಮಾಡ್ತೀವಿ. ಬರ್ತಡೇ ಮಾಡ್ತೀವಿ, ಮತ್ತು ಶ್ರೀಮಂತ ಮಾಡ್ತೀವಿ. ಬಡವ್ರಿಗೆ ಯಾರು ಕೈಲಾಗ್ದವ್ರು ಸ್ಕೂಲ್ದು ಅದು ಇದು ಅಂತ ಬರ್ತಾರೆ. ಮದುವೆಗಳಿಗೆ ಅಂದರೆ ನಮ್ಮ ಕೈಲಾದ ಸಹಾಯ ಮಾಡಿ ಇಲ್ಲೇ ಬೇಕಾದ್ರೆ ಮಾಡಿಸ್ತೀವಿ. ಇದೆಲ್ಲ ಮಾಡ್ತಾಯಿದ್ದೀವಿ. ಸಂಕ್ರಾಂತಿ ಹಬ್ಬದ ಸಾರ್ವಜನಿಕರಿಗೂ ಶುಭಾಶಯಗಳು. ನನ್ನ ಹೆಸರು ಶಶಿಕಲಾ, ಶಶಿಕಲಾ. ನಾನು ಸಾಯಿಬಾಬಾ ಟ್ರಸ್ಟ್ಗೆ ಅಧ್ಯಕ್ಷ ಆಗಿದ್ದೀನಿ. ಸರ್, ಇವತ್ತಿನ ದಿನ ಏನಾಗಿದೆ ಅಂತಂದರೆ, ಈ ಮನುಷ್ಯನ ಬದುಕು ಸ್ವಲ್ಪ ಜಂಜಾಟ, ದುಃಖ, ನೋವು, ಸಾಂಸಾರಿಕ ತುಮುಲುಗಳನ್ನು ಇಟ್ಕೊಂಡು ಇವತ್ತು ಜೀವನ ಮಾಡ್ತಿರ್ತಾರೆ. ಆದರೆ ಬೆಳಗ್ಗಿನ ಸಮಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ನಮ್ಮ ಸಾಯಿಬಾಬಾ ಸನ್ನಿಧಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೇಳಿಕೊಂಡು ಮಂಗಳಾರತಿ ತಗೊಂಡು ನಾವು ಇಡ್ತಕ್ಕಂಥ ನಾಮವನ್ನು ಇಟ್ಕೊಂಡವರು ಪ್ರಸಾದವನ್ನು ತೆಗೆದುಕೊಂಡು ತುಂಬ ಸಂತೋಷವಾಗಿ ತೆರಳುತ್ತಾರೆ. ಅದೇ ರೀತಿ ಸಂಜೆ ಸಮಯದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಗುರುವಾರ ದಿವಸ ನಮ್ಮ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿ ಮತ್ತು ಶಿರಡಿ ಸಾಯಿಬಾಬಾ ಸ್ವಾಮಿಯವರ ವಿಶೇಷವಾದ ದಿನವಾದ್ದರಿಂದ ನಾವು ಸಾಯಿಬಾಬಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ವತಿಯಿಂದ ಸಾಕಷ್ಟು ಹೂವಿನ ಅಲಂಕಾರಗಳನ್ನೆಲ್ಲ ಮಾಡ್ತೀವಿ. ನಮ್ಮ ಸಾಯಿಬಾಬಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅಧ್ಯಕ್ಷರು ಶಶಿಕಲಾಂ ಅವರು, ಅವರ ಮಗ ಕಿರಣ್ ಕುಮಾರ್ ಅವರು, ಮತ್ತು ಅವ್ರ ಮುದ್ದು ಸೊಸೆಯಾಗಿರ್ತಕ್ಕಂಥ ರೇಣುಕಾರವರು, ಮತ್ತು ಸಾಕಷ್ಟು ಒಂದು 15 ಜನ ನಾವು ಸದಸ್ಯರಿದ್ದೀವಿ. ಅವೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಪ್ರತಿದಿನವೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಹಿಡಿದು ಮಧ್ಯಾಹ್ನ 12:30ವರೆಗೂ ಕೂಡ ನಾವು ನಿರಂತರವಾಗಿ ಪ್ರಸಾದ ವಿನಿಯೋಗವನ್ನು ಮಾಡ್ತೀವಿ. ಹೌದು, ಈಗ ಯಾಕೆಂತಂದರೆ ಹಳ್ಳಿನಲ್ಲಿ ಇನ್ನೂ ಸಾಕಷ್ಟು ಜನ ವ್ಯವಸಾಯ ಬಿಟ್ಟರೆ ವ್ಯವಸಾಯದ ಜೊತೆ ಭಾವನಾತ್ಮಕ ಸಂಬಂಧವನ್ನು ಒಂದು ದೇವಾಲಯಗಳು ದೇವಸ್ಥಾನಗಳ ಬಗ್ಗೆ ಇಟ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿನೂ ಕೂಡ ಒಂದು 80% ಜನ ತುಂಬ ಭಕ್ತಿಯಿಂದ ದೇವಸ್ಥಾನಕ್ಕೆ ಬರ್ತಾರೆ. ಆ ಥರ ಭಕ್ತಿ ಇಲ್ಲ ಅಂತ ಹೇಳಿಲ್ಲ, ಒಂದು ನೆಮ್ಮದಿಗೋಸ್ಕರ, ಒಂದು ಶಾಂತಿಗೋಸ್ಕರವಾಗಿ ಬಂದು ಪರಮಾತ್ಮನನ್ನು ಬೇಡಿ ಇವತ್ತು ಅವರು ತಮ್ಮ ದೈನಂದಿನ ಬದುಕನ್ನು ಇವತ್ತು ಪ್ರಾರಂಭ ಮಾಡ್ತಾರೆ. ಸಾಯಿಬಾಬಾನೂ ಕೂಡ ಸಾಕಷ್ಟು ರೀತಿಯಲ್ಲಿ ಅವರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಆ ನಂಬಿಕೆ ನಮ್ಮ ಸಾವಿರಾರು ಭಕ್ತಾದಿಗಳಲ್ಲಿದೆ ಇವತ್ತು. ಆ ಕಾರಣದಿಂದನೇ ಇವತ್ತು ಬೆಳಗ್ಗೆ ಸಂಜೆ ನಿರಂತರವಾಗಿ ಸಾಲುಗಟ್ಟಿ ಹೆಣ್ಮಕ್ಳು, ಶಾಲಾ ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಇಲ್ಲಿ ಸಾಯಿಬಾಬಾ ದೇವರನ್ನು ಬಂದು ತಮ್ಮ ಇಷ್ಟಾರ್ಥಗಳನ್ನು ಅನನ್ಯ ಭಕ್ತಿಯಿಂದ ಬೇಡ್ತಾರೆ. ನಾವು ಕೂಡ ನಮ್ಮ ಸಾಯಿಬಾಬಾ ಟ್ರಸ್ಟ್ ವತಿಯಿಂದ ಎಲ್ಲ ವಿವಿಧ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಗೌರಿ ಹಬ್ಬ ದಿವಸ ಬಾಗಿನ ಕೊಡೋದಿರ್ಬೋದು, ಈ ಒಂದು ಮಕರ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಸಿಹಿ ಪೊಂಗಲನ್ನು ನಮ್ಮ ಶಶಿಕಲಾ ಮೇಡಮ್ ಅವರು ಮತ್ತು ಎಳ್ಳು ಬೆಲ್ಲವನ್ನು ಬೆಳಗಿಂದನೂ ಕೂಡ ಬೀರಿ ಸಿಹಿ ಕಹಿಗಳು ಎರಡೂ ಕೂಡ ಸಮ್ಮಿಳಿತವಾಗಲಿ, ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಿ ತಮ್ಮ ಬದುಕನ್ನು ಸುಂದರವಾಗಿ ಇಟ್ಟುಕೊಳ್ಳಿ ಅಂತಕ್ಕಂಥ ಒಂದು ಶುಭ ಹಾರೈಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಶ್ರೀನಿವಾಸ್ ಪ್ರಭು ಅಂತೇಳ್ಬಿಟ್ಟು ನಮ್ಮ ಪ್ರಧಾನ ಅರ್ಚಕರು ಬಂದು
ಬೆಳಗಿನಿಂದ ಸಂಜೆವರೆಗೂ ಕೂಡ ವೇದ ಉಪನಿಷತ್ತು ಸಂಸ್ಕೃತ ಶ್ಲೋಕಗಳನ್ನು ಪಠಿಸುವುದರ ಮೂಲಕ ಎಲ್ಲ ಸರ್ವೇ ಜನೋ ಸುಖಿನೋ ಭವಂತು ಎಂಬತಕ್ಕಂಥ ನಿಟ್ಟಿನಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇದ್ದಾರೆ.